ಹಲೋ ಎವ್ರಿವಾನ್. ಇವತ್ತು ನಾನು ಗಾರ್ಲಿಕ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ತುಂಬ ಈಸಿಯಾದ ರೆಸಿಪಿ. ಬೇಗನೆ 10 ನಿಮಿಷದಲ್ಲೇ ಮಾಡ್ಕೊಬೋದು. ಫಸ್ಟ್ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿರಬೇಕು, ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರಬೇಕು. ಅದನ್ನು ಬಾಣಲಿಲಿ ಹಾಕ್ಕೊಂಡು ಆಲ್ಮೋಸ್ಟ್ ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಆಗೋ ತನಕನೂ ಇದನ್ನು ಹುರ್ಕೋಬೇಕಾಗುತ್ತೆ. ಬ್ರೌನಿಷ್ ಆಗಿದ್ದರೆ ಒಂದು ಸ್ವಲ್ಪ ಗಾರ್ಲಿಕ್ ರೈಸ್ದು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಬ್ರೌನಿಷ್ ಆಗಿ ಹುರ್ಕೊಳ್ಳೋದು ಇದನ್ನು. ನಂತರ ಒನ್ಸ್ ಇದು ಬ್ರೌನಿಷ್ ಆದಮೇಲೆ ಒಂದು ಪ್ಲೇಟಲ್ಲಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಒಂದು 8ರಿಂದ 9 ಬೆಳ್ಳುಳ್ಳಿ ತೊಗೊಂಡು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಹುರ್ಕೋಬೇಕು. ಅದು ಒಂದು ಸ್ವಲ್ಪ ಬ್ರೌನಿಷ್ ಆಗೋ ತನಕನೂ ಅದು ಕೂಡ ಅಷ್ಟೇ ಹುರ್ಕೋಬೇಕಾಗುತ್ತೆ. ನಂತರ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ನಾವು ಇದು ಹುರಿದಿರೋಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಕರಿಬೇವೆಲ್ಲ ಕುಟ್ಕೋಬೇಕು. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ಕಲ್ಲಲ್ಲಿ ಇದನ್ನು ಕುಟ್ಟೋ ಕಲ್ಲಲ್ಲಿ ಇದನ್ನೆಲ್ಲನೂ ಹಾಕ್ಕೊಂಡು ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕುಟ್ಕೋಬೇಕು ಇದನ್ನು. ನಿಮ್ಮ ಹತ್ರ ರುಬ್ಬೋ ಕಲ್ಲಿಲ್ಲ ಅಂತಂದರೆ ನೀವು ಮಿಕ್ಸರ್ ಜಾರಲ್ಲೂ ಇದನ್ನು ಪೇಸ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ನಿಮಗೆ ಅಚ್ಚ ಖಾರದ ಪುಡಿ ಬೇಡ ಅಂತ ಅಂದರೂ ಕೂಡ ನೀವೇನು ಮಾಡ್ಬೋದು, ಸ್ವಲ್ಪ ಮೆಣಸಿನ್ಕಾಯಿನ ಬಾಣಲೆಯಲ್ಲಿ ಹುರ್ಕೊಂಡು ಅದನ್ನು ಕೂಡ ಮೆಣಸಿನ್ಕಾಯಿನ ಇದು ರುಬ್ಬೋ ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಕುಟ್ಕೋಬೋದು ನೀವು. ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಮಸಾಲ ಖಾರ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನಾವು ಆ್ಯಕ್ಚುಲಿ ಮಸಾಲ ಖಾರ ಪುಡಿ ಮನೆಯಲ್ಲೇ ತಯಾರಿಸೋದು. ಸೊ ತಯಾರಿಸಿರುವಂಥ ಮಸಾಲ ಖಾರ ಪುಡಿನ 1 ಸ್ಪೂನ್ ಹಾಕೋತಾ ಇದ್ದೀನಿ. ನಂತರ ಸ್ವಲ್ಪ ಕುಟ್ಕೋತಾ ಇದ್ದೀನಿ. ಕುಟ್ಕೊಂಡ್ಮೇಲೆ ಇವಾಗ ನಾನು ಒಗ್ಗರಣೆ ಹಾಕೋಬೇಕು. ಇದು ಪೇಸ್ಟ್ ಆದ ನಂತರ ನಿಮಗೆ ಮಸಾಲ ಖಾರ ಪುಡಿ ಹೇಗೆ ಮನೆಯಲ್ಲೇ ತಯಾರಿಸೋದು ಅಂತ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಂದು ವೀಡಿಯೋದಲ್ಲಿ ಮಸಾಲ ಖಾರ ಪುಡಿ ಹೇಗೆ ತಯಾರಿಸೋದು ಅಂತ ತೋರಿಸ್ತೀನಿ. ನಂತರ ನಾನು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿದು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಬಿಸಿ ಅನ್ನನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನೀವು ಬಿಸಿ ಅನ್ನನೂ ಹಾಕ್ಕೋಬೋದು, ಅಥವಾ ರಾತ್ರಿ ಉಳಿದಿರೋದು ಅನ್ನನೂ ಸ್ವಲ್ಪ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ಇದಕ್ಕೆ. ನಾನಿಲ್ಲಿ ಬಿಸಿ ಅನ್ನನ ಒಂದು 3 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ನಮ್ಮದು ಗಾರ್ಲಿಕ್ ರೈಸ್ ರೆಡಿಯಾಗಿರುತ್ತೆ. ಇದನ್ನು ನಾವು ತುಂಬ ಈಸಿಯಾಗಿ ಮಾಡ್ಕೋಬೋದು 10 ನಿಮಿಷದಲ್ಲೇ. ಇದೇ ಥರ ಈಸಿಯಾಗಿರೋ ರೆಸಿಪಿ ಬೇಕಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.